ಕನ್ಯೆ ಸಿಗ್ಲಾರ್ಕ ಬ್ರೋಕರ್ ಗುದ್ದು ದೊಡ್ಡ ಹವ ನೋಡೀಗ ಎಲ್ಲರೂ ನಮ್ಮ ಹತ್ರ ಬರ್ತಾರೆ. ಓ ನಮಸ್ಕಾರ ನಮಸ್ಕಾರ, ಪ್ಲೀಸ್ ಕಮ್. ವಾಟ್ ಕ್ಯಾನ್ ಐ ಡು ಫಾರ್ ಯು? ಬಯೋಟಾಟ. ಬಯೋಟಾಟಾ? ಬಯೋಡೇಟಾ ಅಲ್ರಿ, ನನ್ನ ಮಗಂದು ಬಯೋಡೇಟಾ. 5 ಎಕರೆ ಹೊಲ ಐತಿ, ಊರಾಗ ಒಂದು ಮನಿ, ಹೊಲ್ದಾಗ ಒಂದು ಮನಿ ಐತಿ. ಹುಡುಗ ಏನು ಮಾಡ್ತಾನೋ? ಹುಡುಗ ವ್ಯವಸಾಯ ಮಾಡ್ತಾನೆ. ಅಷ್ಟೇ ಕೆದತ್ ಬೇವ, ಧೈರ್ಯವಾಗಿ ಹೇಳು. ಊರಾಗ ಒಂದು ಮನೆ ಐತಿ, ಹೊಲ್ದಾಗ ಒಂದು ಮನೆ ಐತಿ, 2 ಕರೆ ಹೋರಿ ಅದಾವು, 1 ಟ್ರ್ಯಾಕ್ಟರ್ ಐತಿ, ರಾಜನಂಗೆ ಬದುಕಾಕತ್ತೇವೆ, ಒಕ್ಕಲ್ತನ ಮಾಡ್ತಾನ ಅಂತೇಳಿ ಧೈರ್ಯವಾಗಿ ಹೇಳು ಅವ್ರಿಗೆ. ಇಂಜಿನಿಯರು, ಡಾಕ್ಟರು, ಇಲ್ಲ ಗೋರ್ಮೆಂಟ್ ನೌಕರಿ ಇರೋ ಹುಡುಗನ ಕರ್ಕೊಂಬರ್ರಿ ಅಂತಾರ ಹುಡುಗಿ ತಂದೆ ತಾಯಿ. ರೈತರ ಮಕ್ಕಳಿದ್ರೆ ಬ್ಯಾಡ ಅಂತಾರ್ರಿ. ಯಪ್ಪ, ಇವರು ನಮ್ಗೆ ಕನ್ಯೆ ಹುಡ್ಕೋದು ಬೇಡ, ಬರ್ರಿ ಹೋಗ್ಬರ್ರಿ, ಬ್ಯಾಡ, ಇದಾಗುದಿಲ್ಲ ಕೆಲಸ. ಹಂಗೆಲ್ಲ ಮಾತಾಡ್ಬೇಡಪ್ಪ. ಅಲ್ಲೋ ಯಪ್ಪ, 6ನೇ ತಾರೀಕಿಗೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತೇಳಿ ಕರ್ನಾಟಕದಾದಂಥ ಕೇಳಕ್ಕೆ ಜಗದೀಶ್ ಮುಖಿಯವರ ಬರಕತ್ತಾರ. ರೈತರ ಮಕ್ಕಳ ಗತ್ತೇನೈತಿ, ದೌಲತ್ ಏನೈತಿ, ತಾಕತ್ ಐತಿ ಅನ್ನೋದು ಪ್ರತಿಯೊಬ್ಬರು ಅವಾಗ ಗೊತ್ತಾಕತಿ. ಅವಾಗ ಈ ಬರ್ಮಣಂತ ಬ್ರೋಕರ್ ನಮ್ಗೆ ಹುಡ್ಕೊಂಬಂದು ಹುಡುಗದವ್ರು ಬರ್ರಿ, ಕನ್ಯಾದವ್ರು ಬರ್ರಿ ಅಂತ ಬರ್ತಾರ. ನಮ್ಮದು ಏನು ಅನ್ನೋದು 6ನೇ ತಾರೀಕಿನ ನಂತರ ಗೊತ್ತಾಗಿ ಆಕತಿ. ಯಾಕೆ ಇಷ್ಟು ಕಷ್ಟಪಡಕ್ಕೆ ಹೋಗ್ತೀರಿ? ಬರ್ರಿ ಹೋಗೋಣ. ಬರ್ಮಣ್ಣಾರ, ನಿಮ್ಮ ಹಿಂದೆ ನೋಡ್ರಿ ಪೋಸ್ಟರ್ ಸತೆ ಹಚ್ಚಾರ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಬ್ರೋಕರ್ ಮನೆಗೆ ಪೋಸ್ಟ್ ನಮ್ಗೆ ಗೊತ್ತಿಲ್ಲಲ್ಲ. ನೋಡಿ ಬಿಡೋಣ ಹೆಂಗೈತಿ ಪಿಕ್ಚರ್ ಅಂತೇಳಿ.